ದೇವರು ನಿರೀಕ್ಷೆಯ ದ್ವಾರವನ್ನು ತೆರೆಯುವರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ಈ ಜೀವನದ ಪಯಣದಲ್ಲಿ ನಾವು ಅನೇಕ ಶೋಧನೆಗಳು ಮತ್ತು ಅಡೆತಡೆಗಳನ್ನು ಎದುರಿಸುತ್ತೇವೆ. ಜನರು ಇಂತಹ ಶೋಧನೆಗಳು ಮತ್ತು ಕಠಿಣ ಸಮಸ್ಯೆಗಳನ್ನು ಎದುರಿಸಿದಾಗ ಅವರು ಹೆಚ್ಚಾಗಿ ಬಿಟ್ಟುಕೊಡುತ್ತಾರೆ, ಗುಣಗುಟ್ಟುತ್ತಾರೆ ಅಥವಾ ದೂರು ನೀಡುತ್ತಾರೆ. ಈ ಸ್ಥಿತಿಯಲ್ಲಿ ಅವರು ಅಡೆತಡೆಗಳನ್ನು ಜಯಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಿರಾಶೆಗೊಳ್ಳುತ್ತಾರೆ. ಎಷ್ಟಾದರೂ ಸತ್ಯವೇದದ ಇತಿಹಾಸದುದ್ದಕ್ಕೂ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ದೇವಜನರು ಯಾವುದೇ ಶೋಧನೆ ಅಥವಾ ಅಡಚಣೆಯನ್ನು ಎದುರಿಸಿದಾಗಲೆಲ್ಲ ದೇವರು ಯಾವಾಗಲೂ ಅವರಿಗೆ ಏನನ್ನು ಸಿದ್ಧಪಡಿಸುತ್ತಾರೆ. ದೇವರು ಯಾವಾಗಲೂ ನಿರೀಕ್ಷೆಯ ದ್ವಾರವನ್ನು ಸಿದ್ಧಪಡಿಸಿ ಅದನ್ನು ವಿಶಾಲವಾಗಿ ತೆರೆದಿಡುತ್ತಾರೆ. ಈ ಭೂಮಿಯ ಮೇಲಿನ ಜೀವನವು ಆಯಾಸಕರ ಮತ್ತು ಕಷ್ಟಕರವಾಗಿರಬಹುದು, ಆದರೆ ನಾವು ಒಂದು ದಿನ ಪ್ರವೇಶಿಸುವ ಪರಲೋಕದಲ್ಲಿರುವ ನಿತ್ಯಜೀವವು ಸಂಪೂರ್ಣವಾಗಿ ನಿರೀಕ್ಷೆಯಿಂದ ತುಂಬಿದೆ. ದಿನೇ ದಿನೇ ಅದ್ಭುತ ಜೀವನ ಮುಂದುವರಿಯುವ ಮರಣ, ಯಾತನೆ, ನೋವು ಮತ್ತು ದುಃಖವಿಲ್ಲದ ಆ ಕೃಪೆಯ ಲೋಕವನ್ನು ನೀವು ಎಷ್ಟು ಕುತೂಹಲದಿಂದ ನಿರೀಕ್ಷಿಸುತ್ತೀರಿ? ಶೀಘ್ರದಲ್ಲೇ ನಮ್ಮ ನಿತ್ಯ ಮನೆಯಾದ ಪರಲೋಕ ರಾಜ್ಯದಲ್ಲಿ ದೇವರೊಂದಿಗೆ ಯುಗಯುಗಾಂತರಕ್ಕೂ ನಿತ್ಯಜೀವ ಮತ್ತು ಆಶೀರ್ವಾದಗಳನ್ನು ಅನುಭವಿಸುವ ಪರಲೋಕದ ಕುಟುಂಬವಾಗೋಣ. ನಾವು ಇಸ್ರಾಯೇಲರ ಇತಿಹಾಸವನ್ನು ಹಿಂತಿರುಗಿ ನೋಡಿದರೆ, ಇಸ್ರಾಯೇಲ್ಯರು ಸುಮಾರು 400 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದರು. ಅವರ ಜೀವನವು ಕಠೋರ ಮತ್ತು ಆಯಾಸಕರವಾಗಿತ್ತು. ಅವರು ಪ್ರತಿದಿನ ದೇವರಿಗೆ ಮರಣಲೋಕಕ್ಕೆ ಸಮಾನವಾದ ಈ ಸಂಕಟದ ಸ್ಥಳದಿಂದ ದಯವಿಟ್ಟು ನಮ್ಮನ್ನು ಬಿಡಿಸಿರಿ ಎಂದು ಮೊರೆಯಿಟ್ಟರು. 400 ವರ್ಷಗಳು ಅಲ್ಪ ಸಮಯವಲ್ಲ. ಅವರು ತಲತಲಾಂತರಗಳಿಂದ ದೇವರಿಗೆ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾಗ ದೇವರು ಮೋಶೆಯ ಮೂಲಕ ಐಗುಪ್ತದಲ್ಲಿ ಇಸ್ರಾಯೇಲರಿಗಾಗಿ ಏನು ಮಾಡಿದರು? ಅವರು ಹಂಬಲಿಸಿ ನಿರೀಕ್ಷಿಸಿದ್ದ ಆ ಬಿಡುಗಡೆಯು ತೆರೆದುಕೊಳ್ಳಲು ಆರಂಭಿಸಿತು. ದೇವರು ಅವರನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿದ್ದಲ್ಲದೆ ಅವರು ಅಂತಿಮವಾಗಿ ನೆಲೆಸಲು ಹಾಲು ಜೇನು ಹರಿಯುವ ಕಾನಾನ್ ದೇಶವನ್ನು ಸಹ ಅವರಿಗಾಗಿ ಸಿದ್ಧಪಡಿಸಿದರು. ಎಷ್ಟಾದರೂ ಕಾನಾನ್ ದೇಶಕ್ಕೆ ಅವರ ಪ್ರಯಾಣದಲ್ಲಿ ಅರಣ್ಯದ ಭೌತಿಕ ವಿಸ್ತಾರವು ಅವರ ಮುಂದೆ ಒಂದು ದೊಡ್ಡ ಅಡಚಣೆಯಾಗಿ ನಿಂತಿತು. ಅರಣ್ಯದಲ್ಲಿ ಅವರಿಗೆ ತಿನ್ನಲು ಸಾಕಷ್ಟು ಆಹಾರವಾಗಲಿ ಕುಡಿಯಲು ನೀರಾಗಲಿ ಇರಲಿಲ್ಲ. ಆದರೂ ದೇವರು ಅವರನ್ನು ಆ ದಾರಿಯಲ್ಲಿ ನಡೆಸಿದ್ದಕ್ಕೆ ಒಂದು ವಿಶಿಷ್ಟ ಕಾರಣವಿತ್ತು. ಒಂದು ವೇಳೆ ಇಸ್ರಾಯೇಲ್ ಜನರು ವಾಸಿಸಲು ಯೋಗ್ಯವಾದ ದೇಶದ ಮೂಲಕ ಪ್ರಯಾಣಿಸಿದ್ದರೆ ಅವರು ಪ್ರತಿದಿನವೂ ಬೆಳಿಗ್ಗೆ ಎದ್ದ ತಕ್ಷಣ ಯುದ್ಧಗಳನ್ನು ಮಾಡಬೇಕಾಗುತ್ತಿತ್ತು. ಅದೇಕೆಂದರೆ ವಾಸಿಸಲು ಹೆಚ್ಚು ಯೋಗ್ಯವಾದ ಆ ದೇಶಗಳಲ್ಲಿ ಇತರ ಅನೇಕ ಜನಾಂಗಗಳು ಈಗಾಗಲೇ ಬೇರೂರಿ ನೆಲೆಸಿದ್ದವು. ಈ ಕಾರಣದಿಂದಲೇ ದೇವರು ಇಸ್ರಾಯೇಲ್ಯರನ್ನು ಮನುಷ್ಯರು ವಾಸಿಸಲಾಗದ ಅತ್ಯಂತ ಬಂಜರು ಅರಣ್ಯದ ಮೂಲಕ ಮುನ್ನಡೆಸಿದರು. ಎಷ್ಟಾದರೂ ಆ ಪ್ರಯಾಣದುದ್ದಕ್ಕೂ ಅವರು ಏನನ್ನು ಕಂಡುಕೊಂಡರು? ಅವರು ನಿರಂತರ ಅಡೆತಡೆಗಳನ್ನು ಎದುರಿಸಿದರು. ಆದರೂ ಹತಾಶೆಯಿಂದ ತುಂಬಿದ ವಾತಾವರಣದಲ್ಲಿಯೂ ದೇವರು ಅವರಿಗೆ ಯಾವಾಗಲೂ ನಿರೀಕ್ಷೆಯ ದ್ವಾರವನ್ನು ತೆರೆದರು. ಅದು ಇಸ್ರಾಯೇಲ್ಯರು 10 ದಿನಗಳಲ್ಲಿ ತಲುಪಬಹುದಾದ ದೂರವಾಗಿದ್ದರೂ ಅವರು 1 ತಿಂಗಳಿಗಾಗುವಷ್ಟು ಆಹಾರವನ್ನು ಹೆಚ್ಚಾಗಿಯೇ ಸಿದ್ಧಪಡಿಸಿಕೊಂಡಿದ್ದರು. ಎಷ್ಟಾದರೂ 1 ತಿಂಗಳು ಕಳೆದರೂ ಅವರು ಕಾನಾನ್ ದೇಶವನ್ನು ತಲುಪಿರಲಿಲ್ಲ. ಆ ಕ್ಷಣದಿಂದ ಬಿಕ್ಕಟ್ಟಿನ ಅನುಭವವು ಅವರನ್ನು ಆವರಿಸತೊಡಗಿತು. ಅವರ ಕಣ್ಣೆದುರೇ ವಿಶಾಲವಾದ ಅರಣ್ಯವೊಂದು ತೆರೆದುಕೊಂಡಿತು, ಆಹಾರವೇ ಇಲ್ಲದ ಒಂದು ಮರುಭೂಮಿ. ಇದಲ್ಲದೆ ಮಾನವನ ಉಳಿವಿಗಾಗಿ ಅತ್ಯಂತ ಅವಶ್ಯಕವಾದ ಆಹಾರ ಮತ್ತು ನೀರಿಲ್ಲದ ಶುಷ್ಕ ಹಾಗೂ ನಿರ್ಜನವಾದ ಭೂಮಿಗೆ ದೇವರು ಅವರನ್ನು ಮುನ್ನಡೆಸಿದರು.
ಪರಿಣಾಮವಾಗಿ ಜನರಿಂದ ದೂರುಗಳು ಮತ್ತು ಗುಣಗುಟ್ಟುವುದು ಹೊರಹೊಮ್ಮಿದವು. ಹಿಂದೆ ಐಗುಪ್ತದಲ್ಲಿದ್ದಾಗ ನಾವು ಮಾಂಸದ ಪಾತ್ರೆಗಳ ಬಳಿ ಕುಳಿತು ಹೊಟ್ಟೆತುಂಬ ಊಟ ಮಾಡುತ್ತಿದ್ದೆವು. ಎಷ್ಟಾದರೂ ಈ ಅರಣ್ಯದಲ್ಲಿ ಎಲ್ಲಿಯೂ ಆಹಾರವಿಲ್ಲ ಎಂದು ಅವರು ಹೇಳಿದರು. ನೀರಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುತ್ತಿದ್ದ 3 ದಶಲಕ್ಷ ಜನರಿಗೆ 10 ಬಾವಿಗಳು ಕೂಡ ಸಾಕಾಗುತ್ತಿರಲಿಲ್ಲ. ಅವರ ಪರಿಸ್ಥಿತಿ ಎಷ್ಟು ಹತಾಶವಾಗಿತ್ತು. ಹೀಗೆ ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡಿದ ದೇವರ ಕೃಪೆಗೆ ಕೃತಜ್ಞತೆ ಸಲ್ಲಿಸುವ ಬದಲು ಅರಣ್ಯದಲ್ಲಿನ ಅವರ 40 ವರ್ಷಗಳು ನಿರಂತರ ದೂರು ಮತ್ತು ಗುಣಗುಟ್ಟುವಿಕೆಯಿಂದಲೇ ಕಳೆದವು. ದೇವರು ಅವರನ್ನು ಬಾಯಾರಿಕೆಯಲ್ಲಿರಲು ಬಿಟ್ಟರೆ ಅದು ನೀರೇ ಸಿಗದ ವಾತಾವರಣವಾಗಿತ್ತು. ಆದರೂ ಒಬ್ಬ ವ್ಯಕ್ತಿಯು ಬಾಯಾರಿಕೆಯಿಂದ ಸಾಯಲಿಲ್ಲ. ಅರಣ್ಯದಲ್ಲಿ ಹಸಿವಿನಿಂದ ಒಬ್ಬ ವ್ಯಕ್ತಿಯೂ ಸಾಯಲಿಲ್ಲ. ನಾವು ಯಾವಾಗಲೂ ಈ ವಿಷಯಗಳ ಬಗ್ಗೆ ಚಿಂತಿಸಬೇಕಲ್ಲವೇ? ಅವರು ಆಹಾರವಿಲ್ಲ ಎಂದು ಕೂಗುತ್ತಾ ಹತಾಶ ಪರಿಸ್ಥಿತಿಯಲ್ಲಿದ್ದಾಗ ದೇವರು ಒಂದು ವಿಶೇಷವಾದ ಕ್ರಮವನ್ನು ಕೈಗೊಂಡರು. ಪ್ರತಿದಿನ ಪರಲೋಕದಿಂದ ಏನು ಬಿದ್ದಿತು? ದೇವರು ಮನ್ನಾ ಎಂಬ ಆಹಾರವನ್ನು ಇಳಿಸಿಕೊಟ್ಟರು. ಇಸ್ರಾಯೇಲ್ ಪುರುಷರ ಸಂಖ್ಯೆಯೇ 6 ಲಕ್ಷವಾಗಿತ್ತು. ಅವರ ಹೆಂಡತಿ ಮತ್ತು ಮಕ್ಕಳನ್ನು ಸೇರಿಸಿದಾಗ ಕನಿಷ್ಠ 3 ದಶಲಕ್ಷ ಜನರು ಒಟ್ಟಿಗೆ ಪ್ರಯಾಣಿಸುತ್ತಿದ್ದರೆಂದು ಜನಸಂಖ್ಯಾಶಾಸ್ತ್ರಜ್ಞರು ಅಂದಾಜಿಸುತ್ತಾರೆ. ಈ ಎಣಿಕೆಯಲ್ಲಿ 20 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಪುರುಷರನ್ನು ಸೇರಿಸಿರಲಿಲ್ಲ ಮತ್ತು ಖಂಡಿತ ಮಹಿಳೆಯರ ಸಂಖ್ಯೆಯನ್ನು ಸಹ ಎಣಿಸಿರಲಿಲ್ಲ. ಈ ಬೃಹತ್ ಜನರನ್ನು ಕಾನಾನ್ ದೇಶಕ್ಕೆ ಮುನ್ನಡೆಸುವ ಪ್ರಯಾಣವು ಹತಾಶೆಯಿಂದ ಕೂಡಿತ್ತು, ಏಕೆಂದರೆ ಆಹಾರವಾಗಲಿ ಕುಡಿಯಲು ನೀರಾಗಲಿ ಇರಲಿಲ್ಲ. ಹತಾಶೆಯ ಪರಮಾವಧಿ ಎಂದು ವರ್ಣಿಸಬಹುದಾದ ವಾತಾವರಣದಲ್ಲಿ ದೇವರು ಅವರಿಗೆ ಪ್ರತಿದಿನ ಆಹಾರವನ್ನು ಸುರಿಸಿದರು. ನಮ್ಮಲ್ಲಿ ನೀರಿಲ್ಲ ಎಂದು ಅವರು ಕೂಗಿದಾಗ ದೇವರು ಬಂಡೆಯಿಂದ ಬುಗ್ಗೆಯು ಚಿಮ್ಮುವಂತೆ ಮಾಡಿ ಅವರಿಗೆ ಕೊರತೆಯಾಗದಂತೆ ನೋಡಿಕೊಂಡರು. ಮಾನವ ದೃಷ್ಟಿಕೋನದಿಂದ ದೇವರು ಅವರನ್ನು ಬದುಕುಳಿಯಲು ಅತ್ಯಂತ ಪ್ರತಿಕೂಲವಾದ ಸ್ಥಳವೆಂದು ತೋರುತ್ತಿದ್ದ ಮರುಭೂಮಿಯಾದ ಅರಣ್ಯಕ್ಕೆ ಮುನ್ನಡೆಸಿದರು. ಆದರೆ ಆ ಸ್ಥಳದಲ್ಲಿಯೇ ದೇವರು ಅವರಿಗೆ ನಿರೀಕ್ಷೆಯ ಇತಿಹಾಸವನ್ನು ತೆರೆದರು. ನಾವು ದೇವರೊಂದಿಗೆ ನಡೆಯುವಾಗ ನಮ್ಮಲ್ಲಿ ಯಾವಾಗಲೂ ಏನಿರುತ್ತದೆ? ನಮಗೆ ನಿರೀಕ್ಷೆಯ ದ್ವಾರವಿದೆ. ಈ ಕಾರಣದಿಂದಲೇ ಕೀರ್ತನೆಗಳು ಪುಸ್ತಕದ ಬರಹಗಾರನು ನಮ್ಮ ನಿರೀಕ್ಷೆಯನ್ನು ಯಾವಾಗಲೂ ದೇವರಲ್ಲಿ ಇಡಬೇಕೆಂದು ಹೇಳಿದ್ದಾನೆ. ಕೀರ್ತನೆಗಳು 39 ಅಧ್ಯಾಯ 4 ನೋಡೋಣ. ಯೆಹೋವನೇ, ನನಗೆ ಅವಸಾನವುಂಟೆಂದು ನನ್ನ ಜೀವಮಾನವು ಅತ್ಯಲ್ಪವೆಂದು ನಾನು ಎಷ್ಟೋ ಅಸ್ಥಿರನೆಂದು ನನಗೆ ತಿಳಿಯಪಡಿಸು. ನನ್ನ ಆಯುಸ್ಸನ್ನು ಗೆಣುದ್ದವಾಗಿ ಮಾಡಿದ್ದೀಯಲ್ಲ, ನನ್ನ ಜೀವಿತಕಾಲ ನಿನ್ನ ಎಣಿಕೆಯಲ್ಲಿ ಏನೂ ಅಲ್ಲ ಅಂದೆನು. ಮನುಷ್ಯನೆಂಬವನು ಎಷ್ಟು ಸ್ಥಿರನೆಂದು ಕಂಡರೂ ಬರೀ ಉಸಿರೇ. ಸೆಲಾ. ನರರು ನಿಜವಲ್ಲದ ಮಾಯಾರೂಪದಿಂದ ಸಂಚರಿಸುವವರು. ಅವರು ಸುಮ್ಮನೆ ಗಡಿಬಿಡಿ ಮಾಡುವವರು. ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ, ಆದರೆ ಅದು ಯಾರ ಪಾಲಾಗುವುದೋ ತಾವೇ ತಿಳಿಯರು. ವಚನ 7. ಹೀಗಿರಲಾಗಿ ಕರ್ತನೆ, ಇನ್ನು ಯಾವುದಕ್ಕೆ ಕಾದುಕೊಳ್ಳಲಿ? ನೀನೇ ನನ್ನ ನಿರೀಕ್ಷೆ. ಅಂದರೆ ನನ್ನ ಎಲ್ಲ ನನ್ನ ನಿರೀಕ್ಷೆಯು ದೇವರಲ್ಲಿದೆ. ಇದು ನಮ್ಮ ಅರಿಕೆಯಾದಾಗ ದೇವರು ನಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರೂ ಅವರನ್ನು ಹಿಂಬಾಲಿಸಲು ನಮಗೆ ಸಾಧ್ಯವಾಗುತ್ತದಲ್ಲವೇ? ಆ ದಾರಿಯಲ್ಲಿ ನೀರಿಲ್ಲ. ಅಂತಹ ಸ್ಥಳದಲ್ಲಿ ಇಷ್ಟೊಂದು ಜನರು ಹೇಗೆ ಪ್ರಯಾಣಿಸಲು ಸಾಧ್ಯ? ಈ ಸ್ಥಳದಲ್ಲಿ ಆಹಾರವಿಲ್ಲ. ಇದು ಅಸಾಧ್ಯವಾದ ಪರಿಸ್ಥಿತಿ. ಆ ಸಮಯದಲ್ಲಿ ಬಹುತೇಕ ಎಲ್ಲ ಇಸ್ರಾಯೇಲ್ಯರು ಹೀಗೆಯೇ ಯೋಚಿಸಿದ್ದರು. ಎಷ್ಟಾದರೂ ದೇವರ ಮೇಲೆ ಮನಸ್ಸು ಇಟ್ಟವರು ವಿಭಿನ್ನವಾಗಿ ಯೋಚಿಸಿದರು. ಭೂಮಿ ಎಷ್ಟೇ ಬಂಜರಾಗಿದ್ದರೂ ಮತ್ತು ಎಷ್ಟೇ ದೊಡ್ಡ ಅಡೆತಡೆಗಳು ಬಂದರೂ ದೇವರಲ್ಲಿ ತಮ್ಮ ನಿರೀಕ್ಷೆಯನ್ನು ಇಟ್ಟಿರುವವರಿಗೆ ನಿರೀಕ್ಷೆಯ ದ್ವಾರವು ಯಾವಾಗಲೂ ತೆರೆದಿರುತ್ತದೆ.
ಒಂದು ಕಾಳು ಧಾನ್ಯವೂ ಬೆಳೆಯಲಾಗದ ಆ ಬಂಜರು ಭೂಮಿಯಲ್ಲಿ ಆ ಮಹಾಸಮೂಹವು 40 ವರ್ಷಗಳ ಕಾಲ ಹಸಿದಿರದಂತೆ ತಿನ್ನಲು ಸಾಕಾಗುವಷ್ಟು ಆಹಾರವು ಪ್ರತಿದಿನ ಪರಲೋಕದಿಂದ ಇಳಿದು ಬರಲಿಲ್ಲವೇ? ಈ ಎಲ್ಲಾ ದೃಶ್ಯಗಳನ್ನು ನಾವು ನೋಡುವಾಗ ದೇವರು ನಮಗಾಗಿ ಯಾವಾಗಲೂ ನಿರೀಕ್ಷೆಯ ದ್ವಾರವನ್ನು ತೆರೆಯುವವರೆಂದು ನಾವು ಅರಿಯುತ್ತೇವೆ. ನಾವು ಹತಾಶೆಯ ಅಂಚಿನಲ್ಲಿ ನಿಂತಾಗಲೂ ದೇವರನ್ನು ಅವಲಂಬಿಸುವವರಿಗೆ, ದೇವರಲ್ಲಿ ನಿರೀಕ್ಷೆ ಇಡುವವರಿಗೆ ನಿರೀಕ್ಷೆಯ ದ್ವಾರ ಯಾವಾಗಲೂ ತೆರೆದಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಆ ನಿರೀಕ್ಷೆಯ ದ್ವಾರದ ಕಡೆಗೆ ಮುನ್ನುಗ್ಗುವ ಜನರಾಗೋಣ. ಆಶೀರ್ವಾದಗಳು ಕಷ್ಟಗಳಲ್ಲಿ ಸುತ್ತುವರೆದಿವೆ ಎಂದು ತಂದೆ ಮತ್ತು ತಾಯಿ ಯಾವಾಗಲೂ ಕಲಿಸಿದ್ದಾರೆ. ನಮ್ಮ ಸುವಾರ್ತೆಯ ಹಾದಿಯಲ್ಲಿ ನಾವು ಕೆಲವೊಮ್ಮೆ ಅಡೆತಡೆಗಳು ಮತ್ತು ಕಷ್ಟಗಳನ್ನು ಎದುರಿಸುತ್ತೇವೆ. ನಾವು ತಪ್ಪಿಸಲು ಬಯಸುವ ಸಂಗತಿಗಳು ಎದುರಾದರೂ ಆ ಹಾದಿಯಲ್ಲಿ ನಾವು ನಡೆಯಲೇಬೇಕಾದ ಅನಿವಾರ್ಯ ಸಂದರ್ಭಗಳಿರುತ್ತವೆ. ಅರಣ್ಯಕಾಂಡ ಅಧ್ಯಾಯ 13 ವಚನ 25 ನೋಡೋಣ. ಇದು 12 ಗೂಢಚಾರರು 40 ದಿನಗಳ ಕಾಲ ಕಾನಾನ್ ದೇಶವನ್ನು ಸಂಚರಿಸಿ ನೋಡಿದ ನಂತರ ಇಸ್ರಾಯೇಲ್ಯರ ಪಾಳೆಯಕ್ಕೆ ಹಿಂತಿರುಗಿ ವರದಿ ನೀಡುವ ದೃಶ್ಯವಾಗಿದೆ. ಅರಣ್ಯಕಾಂಡ ಅಧ್ಯಾಯ 13 ವಚನ 25. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ, ಆರೋನರ ಮತ್ತು ಇಸ್ರಾಯೇಲ್ಯರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು. ಅದು ಹಾಲು ಜೇನು ಹರಿಯುವ ದೇಶವೇ. ಅಲ್ಲಿನ ಹಣ್ಣುಗಳು ಇಂಥವು. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ಸರಳವಾಗಿ ಹೇಳುವುದಾದರೆ, ಉನ್ನತರಾದ ಪುರುಷರು ಎಂಬುದು ದೈತ್ಯರ ಜನಾಂಗವನ್ನು ಸೂಚಿಸುತ್ತದೆ. ಇಸ್ರಾಯೇಲರಿಗಿಂತ ಬಹಳ ಎತ್ತರವಾದ ದೈತ್ಯ ಜನಾಂಗದವರು ಆ ದೇಶವನ್ನೆಲ್ಲ ಕಾಯುತ್ತಿದ್ದಾರೆ ಎಂದು ಅವರು ವರದಿ ಮಾಡಿದರು. ಎಲ್ಲ ವಿಷಯಗಳಲ್ಲೂ ಅದು ಅಶುಭ ವರದಿಯಾಗಿತ್ತು. ಆ ದೇಶದ ನಿವಾಸಿಗಳು ಹೇಗಿದ್ದರು? ಬಲಿಷ್ಠರಾಗಿದ್ದರು. ಪಟ್ಟಣಗಳು ಹೇಗಿದ್ದವು? ಅವು ಬಲವಾದ ಕೋಟೆ ಮತ್ತು ಅಗಾಧವಾಗಿದ್ದವು. ಜನರ ನಿಲುವಿನ ಬಗ್ಗೆ ಅವರು, ನಾವು ಅವರ ಮುಂದೆ ವಿಡತೆಗಳಂತೆ ಇದ್ದೆವೆಂದು ತಿಳಿದುಕೊಂಡೆವು ಎಂದು ವರದಿ ಮಾಡಿದರು. ಇದು ಹೋಲಿಕೆಗೂ ನಿಲುಕದಷ್ಟು ದೊಡ್ಡ ವ್ಯತ್ಯಾಸವನ್ನು ವಿವರಿಸಲು ಬಳಸುವ ಅಭಿವ್ಯಕ್ತಿಯಲ್ಲವೇ? 10 ಗೂಢಚಾರರ ಈ ವರದಿಯನ್ನು ಕೇಳಿ ಇಸ್ರಾಯೇಲ್ಯರೆಲ್ಲರೂ ಚಿಂತಿಸಲು ಆರಂಭಿಸಿದರು. ಹತಾಶೆಯು ಅವರನ್ನು ಆವರಿಸತೊಡಗಿತು. ನಾವು ಕಾನಾನ್ ದೇಶದಲ್ಲಿ ಕಾಲಿಡದೆ ಸಂಪೂರ್ಣವಾಗಿ ನಾಶವಾಗುತ್ತೇವೆ ಎಂದು ಅವರು ಭಾವಿಸಿದರು. ನಾವು ಚಿಕ್ಕ ಮಕ್ಕಳಂತೆ, ಆದರೆ ಅವರು ಉನ್ನತ ಪುರುಷರಂತಿದ್ದಾರೆ. ಒಂದು ಚಿಕ್ಕ ಹುಡುಗ ಅವರ ವಿರುದ್ಧ ಹೇಗೆ ಮೇಲುಗೈ ಸಾಧಿಸಲು ಸಾಧ್ಯ? ಸೋಲಿನ ಮನೋಭಾವದಲ್ಲಿ ಸಿಲುಕಿಸುವ ವರದಿಗಳನ್ನು ಅವರು ಕೇಳುತ್ತಲೇ ಇದ್ದರು. ಅವರ ಎಲ್ಲ ನಿರೀಕ್ಷೆಯೂ ಕುಸಿದು ಬಿದ್ದು ಹತಾಶೆಯು ಉತ್ತುಂಗಕ್ಕೇರಿದಾಗ ಇಬ್ಬರು ಗೂಢಚಾರರಾದ ಯೆಹೋಶುವ ಮತ್ತು ಕಾಲೇಬ ಅವರ ಮಧ್ಯೆ ಕೂಗಿದರು. ದೇವರು ನಮ್ಮೊಂದಿಗಿದ್ದಾರೆ, ನೀವೇಕೆ ಭಯಪಡುತ್ತೀರಿ ಎಂದು ಘೋಷಿಸಿದರು. 10 ಗೂಢಚಾರರು ದೇವರನ್ನು ಪರಿಗಣಿಸದೆ ಕಣ್ಣಿಗೆ ಕಂಡ ದೈಹಿಕ ವಾಸ್ತವವನ್ನು ಮಾತ್ರ ವರದಿ ಮಾಡಿದರು. ಎಷ್ಟಾದರೂ ಯೆಹೋಶುವ ಮತ್ತು ಕಾಲೇಬ ತಮ್ಮ ವರದಿಗೆ ನಂಬಿಕೆಯನ್ನು ಸೇರಿಸಿದರು. ಅವರು, ಸನ್ನಿವೇಶಗಳು ಕಷ್ಟಕರವಾಗಿದ್ದರೂ ದೇವರು ನಮಗೆ ವಾಗ್ದಾನ ಮಾಡಿದಂಥ ದೇಶ ಇದಲ್ಲವೇ? ದೇವರ ದೃಷ್ಟಿಯಲ್ಲಿ ಆ ಜನರು ಏನೂ ಅಲ್ಲ. ನಾವು ಹೇಗೆ ಬಿಟ್ಟುಕೊಡಲು ಸಾಧ್ಯ? ನಾವು ಅವರನ್ನು ನುಂಗುವೆವು. ನಾವು ಒಳಗೆ ಹೋಗಿ ಆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳೋಣ ಎಂದು ಸಮರ್ಥಿಸಿದರು. ಅವಕಾಶಗಳು ಅವರಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿದ್ದವು. ಎಷ್ಟಾದರೂ ಅವರ ಬಳಿ ಏನಿತ್ತು? ಅವರಿಗೆ ದೇವರ ವಾಗ್ದಾನವಿತ್ತು. ಈ ಕಾರಣದಿಂದಲೇ ಕಾನಾನ್ ದೇಶವನ್ನು ವಾಗ್ದಾನದ ದೇಶ ಎಂದು ಕರೆಯಲಾಗುತ್ತದೆ ಅಲ್ಲವೇ? ಇದು ದೇವರು ವಾಗ್ದಾನ ಮಾಡಿದ ದೇಶವಾದ್ದರಿಂದ ಪರಿಸ್ಥಿತಿಗಳು ಹೇಗೆ ಇರಲಿ ನಾವು ಭಯಪಡಬಾರದು. ದೇವರಲ್ಲಿ ನಿರೀಕ್ಷೆ ಇಡುವವರು, ನಿರೀಕ್ಷೆಯ ದ್ವಾರವನ್ನು ತೆರೆಯುವವರು ದೇವರೇ ಎಂಬ ಸಂಪೂರ್ಣ ನಂಬಿಕೆಯನ್ನು ಯಾವಾಗಲೂ ಹೊಂದಿರುತ್ತಾರೆ.
ನಾವು ಎಂತಹ ನಿರಾಶಾದಾಯಕ ಪರಿಸ್ಥಿತಿಯಲ್ಲಿದ್ದರೂ ಯಾವಾಗಲೂ ನಿರೀಕ್ಷೆಯ ದ್ವಾರವನ್ನು ತೆರೆಯುವವರು ದೇವರಾಗಿದ್ದಾರೆ. ಈ ಕಾರಣದಿಂದಲೇ ಪರಲೋಕದ ತಾಯಿ ಆಶೀರ್ವಾದಗಳು ಯಾತನೆಯಲ್ಲಿ ಸುತ್ತಿರುತ್ತವೆ ಎಂದು ಯಾವಾಗಲೂ ಹೇಳುತ್ತಾರೆ. ಸದಸ್ಯರೇ, ಈ ಕಾರಣದಿಂದಲೇ ನಾವು ದೇವರನ್ನು ಇನ್ನಷ್ಟು ನಂಬಲು, ಪ್ರೀತಿಸಲು ಮತ್ತು ಭಯಭಕ್ತಿಯಿಂದ ಇರುತ್ತೇವಲ್ಲವೇ? ಇಸ್ರಾಯೇಲ್ಯರು ಅಂತಹ ನಂಬಿಕೆಯಿಂದ ಐಗುಪ್ತವನ್ನು ಬಿಟ್ಟು ಬಂದರು, ಆದರೆ ಅರಣ್ಯದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರು ತಮ್ಮ ಕಠಿಣ ಸತ್ಯತ್ವವನ್ನು ನೋಡಲಾರಂಭಿಸಿದರು. ಮತ್ತೊಂದೆಡೆ ಯೆಹೋಶುವ ಮತ್ತು ಕಾಲೇಬ ದೇವರು ಇರುವ ನಿಜವಾದ ಪರಿಸ್ಥಿತಿಯನ್ನು ನೋಡಿದರು. ಈ ದೈವಿಕ ದೃಷ್ಟಿಕೋನದಲ್ಲಿ ಅನಾಕ್ಯರ ವಂಶಸ್ಥರು ಮತ್ತು ಅವರ ಕೋಟೆಕೊತ್ತಲ ನಗರಗಳು ಏನೂ ಅಲ್ಲವಾಗಿದ್ದವು. ಅದೇಕೆಂದರೆ ದೇವರಿಗೆ ಭೂಲೋಕವು ಕಪಿಲೆಯಿಂದುದುರುವ ತುಂತುರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನಂತೆ ಇದೆ ಎಂದು ಅವರು ಯಾವಾಗಲೂ ನಂಬಿದ್ದರು. ಆದ್ದರಿಂದ ಇತರರೆಲ್ಲರೂ ನಿರುತ್ಸಾಹಗೊಂಡು ಎದೆಗುಂದಿದಾಗ ಯೆಹೋಶುವ ಮತ್ತು ಕಾಲೇಬ ಜನರಿಗೆ ಧೈರ್ಯ ತುಂಬಿ ಅವರ ಹುರುಪನ್ನು ಹೆಚ್ಚಿಸಿದರು. ಅರಣ್ಯಕಾಂಡ ಅಧ್ಯಾಯ 13 ವಚನ 30 ನೋಡೋಣ. ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲ್ಯರಿಗೆ ಅಶುಭ ಸಮಾಚಾರವನ್ನು ಹೇಳುವವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ, ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು. ಅಲ್ಲಿ ನೆಫಿಲಿಯರನ್ನು, ಅಂದರೆ ನೆಫಿಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು. ನಾವು ಅವರ ಮುಂದೆ ವಿಡತೆಗಳಂತೆ ಇದ್ದೆವೆಂದು ತಿಳಿದುಕೊಂಡೆವು, ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. ಈ ವರದಿಯನ್ನು ಕೇಳಿದ ಜನರು, ನಮಗೆ ಯಾವ ನಿರೀಕ್ಷೆಯೂ ಉಳಿದಿಲ್ಲ ಎಂದು ಕೂಗುತ್ತಾ ರಾತ್ರಿಯಿಡೀ ಅತ್ತರು. ಐಗುಪ್ತವನ್ನು ಬಿಟ್ಟು ಬಂದದ್ದು ತಪ್ಪಾಯಿತೆ, ನಾವು ಒಬ್ಬ ನಾಯಕನನ್ನು ಆರಿಸಿಕೊಂಡು ಐಗುಪ್ತಕ್ಕೆ ಹಿಂತಿರುಗಿ ಹೋಗೋಣ ಎಂದರು. ಈ ರೀತಿಯಾಗಿ ಜನರಲ್ಲಿ ನಾನಾ ರೀತಿಯ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಂಡವು. ಅರಣ್ಯಕಾಂಡ ಅಧ್ಯಾಯ 14 ವಚನ 1 ತೆಗೆಯೋಣ. ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗುಲ್ಲುಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲ್ಯರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ ಅವರು ಐಗುಪ್ತದ ದಾಸತ್ವದಿಂದ ಬಿಡುಗಡೆಯಾದಾಗ ತಮ್ಮನ್ನು ರಕ್ಷಿಸಿದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಸಂತೋಷದಿಂದ ಮೋಶೆ ಮತ್ತು ಆರೋನನನ್ನು ಹಿಂಬಾಲಿಸಿದರು. ಎಷ್ಟಾದರೂ 10 ಗೂಢಚಾರರ ಅಶುಭ ಸಮಾಚಾರವನ್ನು ಕೇಳಿದ ನಂತರ ಅವರು ರಾತ್ರಿಯಿಡೀ ಅಳುತ್ತಾ ಮೋಶೆ ಮತ್ತು ಆರೋನನ ವಿರುದ್ಧ ಗುಣಗುಟ್ಟಿದರು. ಇಸ್ರಾಯೇಲ್ಯರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು, ಈ ಅರಣ್ಯದಲ್ಲಿಯಾದರೂ ಸತ್ತಿದ್ದರೆ ಮೇಲಾಗಿತ್ತು. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ? ನಮ್ಮ ಹೆಂಡರು ಮಕ್ಕಳು ಪರಪಾಲಾಗುವರಲ್ಲ, ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲೊಬ್ಬರು ದೇವರು ತಮಗೆ ವಾಗ್ದಾನ ಮಾಡಿದ ಕಾನಾನ್ ದೇಶವನ್ನು ಬಿಟ್ಟುಕೊಡುವ ಮಾತುಗಳನ್ನಾಡುವ ಹಂತಕ್ಕೂ ಅವರು ತಲುಪಿದರು. ಇಂದು ನಮ್ಮ ಮಧ್ಯದಲ್ಲಿ ಕಷ್ಟಗಳನ್ನು ಅನುಭವಿಸದೆ ಜೀವನ ಸಾಗಿಸಿದವರು ಬಹುಶಃ ಯಾರೊಬ್ಬರೂ ಇಲ್ಲವೆಂದು ನಾನು ಭಾವಿಸುತ್ತೇನೆ. ಜೀವನದ ಸ್ವಭಾವವೇ ಆ ರೀತಿಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವರದ್ದೇ ಆದ ವೈಯಕ್ತಿಕ ಹೋರಾಟಗಳಿವೆ, ಪ್ರತಿಯೊಂದು ಸಭೆಗೆ ತನ್ನದೇ ಆದ ತೊಂದರೆಗಳಿವೆ, ಮತ್ತು ಸಮಾಜದ ಸದಸ್ಯರಾಗಿ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುತ್ತೇವೆ. ಪ್ರತಿಯೊಬ್ಬರೂ ಕಷ್ಟದ ಅಲೆಗಳನ್ನು ಎದುರಿಸುವುದರಿಂದ ನಂಬಿಕೆಯುಳ್ಳವರಾದ ನಮಗೆ ಅಂತಹ ಸಮಯದಲ್ಲಿ ಯಾವುದು ಜ್ಞಾನಯುತವಾದ ಪ್ರತಿಕ್ರಿಯೆ ಎಂದು ಸತ್ಯವೇದವು ಬೋಧಿಸುತ್ತದೆ. ನಮ್ಮ ನಿರೀಕ್ಷೆಯನ್ನು ಯಾವಾಗಲೂ ಎಲ್ಲಿ ಇಡಬೇಕೆಂದು ವಚನವು ಹೇಳುತ್ತದೆ. ದೇವರಲ್ಲಿ ನಿರೀಕ್ಷೆ ಇಡುವವರು ನಿರೀಕ್ಷೆಯ ದ್ವಾರ ಯಾವಾಗಲೂ ತೆರೆದಿರುತ್ತದೆ ಎಂಬುದನ್ನು ಕಂಡುಕೊಳ್ಳುತ್ತಾರೆ. ಎಷ್ಟಾದರೂ ದೇವರಲ್ಲಿ ನಿರೀಕ್ಷೆ ಇಡದವರು ಯಾವಾಗಲೂ ಗುಣಗುಟ್ಟುವವರಂತೆ ತಮ್ಮ ಮುಂದಿರುವ ಪರಿಸ್ಥಿತಿಗಳ ಮೇಲೆ ಮಾತ್ರ ದೃಷ್ಟಿಯಿಡುತ್ತಾರೆ.
ದೇವರು ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಸುಲಭವಾದ ಮಾರ್ಗದಲ್ಲಿ ಮುನ್ನಡೆಸಿದರೆ, ದೇವರು ಐಗುಪ್ತದ ಮೇಲೆ 10 ಉಪದ್ರವಗಳನ್ನು ಬರಮಾಡಿ ಫರೋಹನ ಕಠಿಣ ಹೃದಯವನ್ನು ಮುರಿಯುವ ತನಕ ಶ್ರಮಿಸಿದರು. ದೇವರು ತಲೆಮಾರುಗಳಿಂದ ಸಲ್ಲಿಸುತ್ತಿದ್ದ ಪ್ರಾರ್ಥನೆಗಳಿಗೆ ಉತ್ತರಿಸಿ ಅವರ ಆಸೆಯನ್ನು ಪೂರೈಸಿದರು. ಸ್ವಲ್ಪ ಸಮಯದಲ್ಲೇ ಅವರು ಮತ್ತೆ ಗುಣಗುಟ್ಟಲು ಪ್ರಾರಂಭಿಸಿದರು. ಇದು ದುರದೃಷ್ಟಕರ ಸಂಗತಿಯಲ್ಲವೇ? ನಾವು ಅವರಂತೆ ಅದೇ ಸ್ಥಾನದಲ್ಲಿ ನಮ್ಮನ್ನು ಕಂಡುಕೊಳ್ಳಬಾರದು. ನಾವು ದೇವರಲ್ಲಿ ನಂಬಿಕೆಯಿಟ್ಟಾಗ ನಿರಾಶೆಯ ಮಧ್ಯದಲ್ಲೂ ದೇವರು ಯಾವಾಗಲೂ ನಿರೀಕ್ಷೆಯ ದ್ವಾರವನ್ನು ತೆರೆಯುತ್ತಾರೆ. ಆದ್ದರಿಂದ ನೀವು ಮತ್ತು ನಾನು ಯೆಹೋಶುವ ಮತ್ತು ಕಾಲೇಬನಂತೆ ದೇವರು ತೆರೆದಿರುವ ಆ ನಿರೀಕ್ಷೆಯ ದ್ವಾರವನ್ನು ಯಾವಾಗಲೂ ನೋಡಬೇಕು. ಅರಣ್ಯಕಾಂಡ ಅಧ್ಯಾಯ 14 ವಚನ 5 ಮುಂದುವರಿಸೋಣ. ಆಗ ಮೋಶೆ ಆರೋನರು ಇಸ್ರಾಯೇಲ್ಯರ ಸರ್ವಸಮೂಹದವರ ಮುಂದೆ ಬೋರಲಬಿದ್ದರು. ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನೂ ಯೆಫುನ್ನೆಯ ಮಗನಾದ ಕಾಲೇಬನೂ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲ್ಯರ ಸರ್ವಸಮೂಹದವರಿಗೆ ಹೀಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು. ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಯೆಹೋಶುವ ಮತ್ತು ಕಾಲೇಬನಿಗೆ ದೇವರ ವಾಗ್ದಾನದಲ್ಲಿ ಸಂಪೂರ್ಣ ನಂಬಿಕೆಯಿತ್ತು. ಅವರು ದೇವರು ನಮ್ಮೊಂದಿಗಿದ್ದರೆ ಭಯಪಡಲು ಏನಿದೆ ಎಂದು ಕೂಗಿದರು. ಈ ಕಾರಣಕ್ಕಾಗಿ ಐಗುಪ್ತದಿಂದ ಹೊರಬಂದ 20 ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ 6 ಲಕ್ಷದ ಪುರುಷರಲ್ಲಿ ಯೆಹೋಶುವ ಮತ್ತು ಕಾಲೇಬನನ್ನು ಹೊರತುಪಡಿಸಿ ಒಬ್ಬನೂ ಕಾನಾನ್ ದೇಶವನ್ನು ಪ್ರವೇಶಿಸಲಿಲ್ಲ. ದೇವರಲ್ಲಿ ಸಂಪೂರ್ಣ ನಂಬಿಕೆಯಿಲ್ಲದೆ ಅವರು ಕಾನಾನ್ ದೇಶವನ್ನು ಪ್ರವೇಶಿಸಲು ಯಾವುದೇ ಮಾರ್ಗವಿರಲಿಲ್ಲ. ನಾವು ಕೂಡ ಈಗ ನಂಬಿಕೆಯ ಅರಣ್ಯದ ಮೂಲಕ ಹಾದಿಯಲ್ಲಿ ನಡೆಯುತ್ತಿದ್ದೇವೆ. ಈ ಪ್ರಯಾಣದಲ್ಲಿ ದೇವರಲ್ಲಿ ನಂಬಿಕೆ ಇಡುವವರಿಗೆ ಮತ್ತು ಆತನಲ್ಲಿ ನಿರೀಕ್ಷೆ ಇಟ್ಟಿರುವವರಿಗೆ ನಿರೀಕ್ಷೆಯ ದ್ವಾರ ಯಾವಾಗಲೂ ತೆರೆದಿರುತ್ತದೆ. ಆದ್ದರಿಂದ ಇದು ಅಸಾಧ್ಯ ಎಂದು ಹೇಳುವ ಬದಲು ದೇವರು ನಮ್ಮೊಂದಿಗಿರುವುದರಿಂದ ಖಂಡಿತವಾಗಿ ಒಂದು ಮಾರ್ಗವಿರುತ್ತದೆ ಎಂದು ಹೇಳೋಣ. ನಿರೀಕ್ಷೆ ಇದೆ. ದೇವರ ವಾಗ್ದಾನದಲ್ಲಿ ನಂಬಿಕೆ ಇಟ್ಟು ಮುಂದೆ ಹೋಗೋಣ. ನಮ್ಮ ಚಿಯೋನಿನ ಕುಟುಂಬ ಸದಸ್ಯರು ಖಂಡಿತವಾಗಿಯೂ ಅಂತಹ ಜೀವನವನ್ನು ನಡೆಸಬೇಕು ಎಂದು ನಾನು ನಂಬುತ್ತೇನೆ. ಖಂಡಿತ ಐಗುಪ್ತವನ್ನು ತೊರೆದಾಗ 20 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನವರು ಯೆಹೋಶುವ ಮತ್ತು ಕಾಲೇಬನೊಂದಿಗೆ ಕಾನಾನ್ ದೇಶವನ್ನು ಪ್ರವೇಶಿಸಿದರು. ದೇವರಲ್ಲಿ ತಮ್ಮ ನಿರೀಕ್ಷೆಯನ್ನಿಟ್ಟಿರುವವರು ಯಾವಾಗಲೂ ನಿರೀಕ್ಷೆಯ ದ್ವಾರವನ್ನು ನೋಡಬಹುದು. ಹಾಗಾದರೆ ಈ ನಿರೀಕ್ಷೆಯಿಲ್ಲದವರಿಗೆ ಅದನ್ನು ನೋಡಲು ಸಾಧ್ಯವಾಗದಿರುವುದು ಎಷ್ಟು ದುಃಖಕರ. ಅದು ದೇವರು ವಾಗ್ದಾನ ಮಾಡಿದ ದೇಶವಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ಮರೆತ 10 ಗೂಢಚಾರರು ತಮ್ಮ ಕಣ್ಣ ಮುಂದಿದ್ದ ದೈಹಿಕ ವಾಸ್ತವದ ಬಗ್ಗೆ ಮಾತ್ರ ಮಾತನಾಡಿದರು. ಐಗುಪ್ತದಿಂದ ಕಾನಾನ್ ದೇಶಕ್ಕೆ ನಮ್ಮ ಪ್ರಯಾಣದಲ್ಲಿ ಈ ವಿಶಾಲವಾದ ಅರಣ್ಯವು ಒಂದು ದೊಡ್ಡ ಅಡಚಣೆಯಾಗಿದೆ. ನಾವು ಹೊರಡುವ ಮೊದಲು ಸಾಕಷ್ಟು ಆಹಾರ ಮತ್ತು ನೀರನ್ನು ಸಿದ್ಧಪಡಿಸೋಣ ಎಂದು ಅವರು ಯೋಚಿಸಿರಬೇಕು. ಎಷ್ಟಾದರೂ ಅವರು ಸಿದ್ಧಪಡಿಸಿದ್ದೆಲ್ಲವೂ ಅರಣ್ಯದಲ್ಲಿ ತೀರಿ ಹೋದ ನಂತರ ಅವರು ಗುಣಗುಟ್ಟಲು ಪ್ರಾರಂಭಿಸಿದರು. ಸದಸ್ಯರೇ, ನಾವು ನಡೆಯುತ್ತಿರುವ ನಂಬಿಕೆಯ ಅರಣ್ಯವು ಅದರಂತೆಯೇ ಇದೆ. ಅರಣ್ಯದ ಮಾರ್ಗಕ್ಕಿಂತಲೂ ಹೆಚ್ಚು ಹತಾಶೆಯ ಸನ್ನಿವೇಶಗಳನ್ನು ನಾವು ಎದುರಿಸುವ ಸಮಯಗಳು ಬರುತ್ತವೆ. ಆದಾಗ್ಯೂ ನಾವು ಅಂತಹ ಹತಾಶೆಯ ಸನ್ನಿವೇಶಗಳನ್ನು ಎದುರಿಸುವಾಗ ನಮ್ಮ ನಿರೀಕ್ಷೆಯನ್ನು ಯಾರಲ್ಲಿಡಬೇಕು? ಸಮಾಧಾನದ ಸಮಯದಲ್ಲಿ ನಾವು ದೇವರಲ್ಲಿ ನಮ್ಮ ನಂಬಿಕೆಯನ್ನು ಇಡಬೇಕು ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. ಎಷ್ಟಾದರೂ ಪರೀಕ್ಷೆಗಳು ಬಂದಾಗ ನಾವು ಇದನ್ನು ಮರೆತು ಬಿಡುತ್ತೇವೆ. ಇಸ್ರಾಯೇಲ್ಯರಿಗೂ ಹಾಗೆಯೇ ಆಗಿತ್ತಲ್ಲವೇ? ಸಮಾಧಾನದ ಸಮಯದಲ್ಲಿ ಅವರು ಯೆಹೋವನನ್ನು ಸ್ತುತಿಸಿರಿ, ನಮ್ಮ ದೇವರು ಶ್ರೇಷ್ಠರು, ದೇವರ ಕೃಪೆಯಿಂದ ನಾವು ಐಗುಪ್ತದಿಂದ ಬಿಡುಗಡೆಯಾದೆವು ಎಂದು ಕೂಗುತ್ತಿದ್ದರು. ಕೆಂಪು ಸಮುದ್ರವನ್ನು ದಾಟಿದ ನಂತರ ಮಿರ್ಯಾಮಳು ಮತ್ತು ಸ್ತ್ರೀಯರು ಮಹಾನಂದದಿಂದ ಕುಣಿದಾಡುತ್ತಾ ದೇವರನ್ನು ಸ್ತುತಿಸಿ ಮಹಿಮೆಪಡಿಸಲಿಲ್ಲವೇ? ನಾವು ಯಾವಾಗಲೂ ದೇವರನ್ನು ನೋಡಬೇಕು. ನಮ್ಮ ಕಣ್ಣ ಮುಂದಿರುವ ಎಲ್ಲವೂ ಜಯಿಸಲಾಗದೆಂದು ತೋರಿದರೂ ದೇವರು ನಮಗಾಗಿ ಸಿದ್ಧಪಡಿಸಿರುವ ನಿರೀಕ್ಷೆಯ ತೆರೆದ ದ್ವಾರವನ್ನು ನಾವು ಯಾವಾಗಲೂ ಹುಡುಕಬೇಕು. ಆ ದ್ವಾರವು ಖಂಡಿತವಾಗಿ ಅಸ್ತಿತ್ವದಲ್ಲಿದೆ.
ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ ಯೆಹೋಶುವ, ಕಾಲೇಬ ಮತ್ತು ಐಗುಪ್ತ ದೇಶದಿಂದ ಹೊರಬಂದ 20 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲಾ ಮಕ್ಕಳು ಅರಣ್ಯದಲ್ಲಿ ನಾಶವಾಗುತ್ತಿದ್ದರು. ಎಷ್ಟಾದರೂ ಅವರಿಗೆ ಏನಾಯಿತು? ಸತ್ಯವೇದದ ಇತಿಹಾಸದ ಮೂಲಕ ದೇವರು ವಾಗ್ದಾನ ಮಾಡಿದ ದೇಶವನ್ನು ಬಾಧ್ಯತೆಯಾಗಿ ಪಡೆದು ಎಲ್ಲಾ ಕುಲದವರಿಗೆ ಹಂಚಿ ದೇವರ ಕೃಪೆಯಿಂದ ನೆಲೆಸಿದ್ದನ್ನು ನಾವು ದೃಢಪಡಿಸಿಕೊಳ್ಳಬಹುದಲ್ಲವೇ? ಆದ್ದರಿಂದ ಯೆಹೋಶುವ ಮತ್ತು ಕಾಲೇಬನಂತೆ ದೇವರಲ್ಲಿ ನಂಬಿಕೆಯಿಟ್ಟು ನಿರೀಕ್ಷೆಯಿಡುವವರಿಗೆ ನಿರೀಕ್ಷೆಯ ದ್ವಾರ ಯಾವಾಗಲೂ ತೆರೆದಿರುತ್ತದೆ ಎಂಬುದನ್ನು ನಾವು ಕಂಡುಕೊಳ್ಳಬೇಕು. ಸದಸ್ಯರೇ, ನೀವು ಎದುರಿಸುವ ಅಡೆತಡೆಗಳಿಗೆ ಭಯಪಡಬೇಡಿ. ನೀವು ಎಲ್ಲವನ್ನೂ ದೇವರಿಗೆ ಒಪ್ಪಿಸಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದರೆ ದೇವರು ನಮಗಾಗಿ ಯಾವಾಗಲೂ ನಿರೀಕ್ಷೆಯ ದ್ವಾರವನ್ನು ತೆರೆದಿಡುತ್ತಾರೆ ಎಂಬುದನ್ನು ಕಂಡುಕೊಳ್ಳುವಿರಿ. ಲೂಕನು ಅಧ್ಯಾಯ 5 ವಚನ 1ರಲ್ಲಿರುವ ದೇವರ ವಾಕ್ಯವನ್ನು ನೋಡೋಣ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಜರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ಯೇಸು ಅವನಿಗೆ ಏನು ಹೇಳಿದರು? ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನುಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ವಚನ 5 ನೋಡೋಣ. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ. ತನ್ನ ಜೀವನದುದ್ದಕ್ಕೂ ಈ ನೀರಿನಲ್ಲಿ ಕೆಲಸ ಮಾಡಿದ ಅನುಭವಿ ಮೀನುಗಾರನಾದ ಪೇತ್ರನಿಗೆ ಮೀನಿನ ಹಿಂಡುಗಳನ್ನು ಎಲ್ಲಿ ಹುಡುಕಬೇಕೆಂದು ನಿಖರವಾಗಿ ತಿಳಿದಿದ್ದನು. ಎಷ್ಟಾದರೂ ರಾತ್ರಿಯಿಡೀ ಶ್ರಮಿಸಿದರೂ ಅವರಿಗೆ ಒಂದೇ ಒಂದು ಮೀನು ಸಿಗಲಿಲ್ಲ. ಒಬ್ಬ ಮೀನುಗಾರನಿಗೆ ಇದು ಸಂಪೂರ್ಣ ಹತಾಶೆಯ ಕ್ಷಣ. ತನ್ನ ಕುಟುಂಬವನ್ನು ಪೋಷಿಸಲು ಅವನಿಗೆ ಮೀನು ಹಿಡಿಯಬೇಕಾಗಿತ್ತು. ಆದರೆ ಅವನು ಬರಿಗೈಯಲ್ಲಿ ಹಿಂತಿರುಗಿದನು. ಆ ಕ್ಷಣದಲ್ಲಿ ಯೇಸು ಪೇತ್ರನಿಗೆ ಏನು ಹೇಳಿದರು? ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನುಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದರು. ಆತನ ಮಾತಿನಲ್ಲಿ ನಂಬಿಕೆಯಿಟ್ಟು ಅವನು ಬಲೆಗಳನ್ನು ಹಾಕಿ ಹೇರಳವಾದ ಮೀನುಗಳನ್ನು ಹಿಡಿದನು. ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ. ಬರಿಗೈಯಲ್ಲಿ ಬಂದಿದ್ದೇನೆ ಎಂದು ಯೋಚಿಸುತ್ತಾ ಅವನು ಎಷ್ಟು ನಿರಾಶೆ ಮತ್ತು ಹತಾಶೆಗೊಂಡಿರಬೇಕು ಎಂಬುದನ್ನು ಕಲ್ಪಿಸಿಕೊಳ್ಳಿ. ಅವನು ತನ್ನ ಹತಾಶೆಯ ಉತ್ತುಂಗವನ್ನು ತಲುಪಿದಾಗ ಯೇಸು ಅವನಿಗೆ ಆಳವಾದ ನೀರಿಗೆ ಹೋಗಿ ಬಲೆಗಳನ್ನು ಹಾಕುವಂತೆ ಹೇಳಿದರು. ನಾನು ರಾತ್ರಿಯಿಡೀ ಕೆಲಸ ಮಾಡಿ ಬಹಳ ಬಳಲಿದ್ದೇನೆ, ನನ್ನಿಂದ ಇನ್ನೂ ಸಾಧ್ಯವಿಲ್ಲ ಎಂದು ಪೇತ್ರನು ಹೇಳಿದ್ದರೆ ಅವನಿಗೆ ಅಂತಹ ಮಹಾ ಅದ್ಭುತವನ್ನು ಅನುಭವಿಸುವ ಅವಕಾಶ ಎಂದಿಗೂ ಸಿಗುತ್ತಿರಲಿಲ್ಲ. ನಾವು ಅತ್ಯಂತ ಹತಾಶರಾದಾಗ, ಮುಂದೆ ಯಾವುದೇ ದಾರಿ ಇಲ್ಲ ಮತ್ತು ಯಾವುದೇ ಉತ್ತರವೂ ಸಿಗುವುದಿಲ್ಲ ಎಂದು ತೋರಿದಾಗ ಏನಾಗುತ್ತದೆ? ಆಗ ನಾವು ನಿಖರವಾಗಿ ದೇವರು ನಮಗಾಗಿ ಸಿದ್ಧಪಡಿಸಿರುವ ನಿರೀಕ್ಷೆಯ ದ್ವಾರವನ್ನು ನೋಡುತ್ತೇವೆ. ರಾತ್ರಿಯಿಡೀ ಅವನು ಬಲೆಗಳನ್ನು ಹಾಕಿ ಎಳೆಯುತ್ತಿದ್ದನು. ಸದಸ್ಯರೇ, ಅದು ಸುಲಭದ ಕೆಲಸವಲ್ಲ. ಎಷ್ಟಾದರೂ ಆ ಮಾತನ್ನು ನಂಬಲು ನಿರ್ಧರಿಸಿದ ಪೇತ್ರನು, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂದು ಹೇಳಿದನು. ಅವನು ಬಲೆಗಳನ್ನು ಹಾಕಿದಾಗ ಅವನು ಅಪಾರ ಸಂಖ್ಯೆಯ ಮೀನುಗಳನ್ನು ಹಿಡಿದನು. ಅವನು ತನ್ನ ಜೊತೆ ಮೀನುಗಾರರಾದ ಯಾಕೋಬ ಮತ್ತು ಯೋಹಾನನನ್ನು ಕರೆಯಬೇಕಾಯಿತು ಮತ್ತು ಅವರು ದೋಣಿಗಳನ್ನು ತುಂಬಿದ ನಂತರವೂ ದೋಣಿಗಳು ಮುಳುಗಲು ಪ್ರಾರಂಭಿಸುವ ಪ್ರಮಾಣದಷ್ಟು ಮೀನುಗಳು ಹೆಚ್ಚಾಗಿದ್ದವು. ಇದೆಲ್ಲವೂ ಒಂದೇ ಬಲೆಯಲ್ಲಿ ಸಿಕ್ಕಿತು ಎಂದು ಸತ್ಯವೇದವು ಹೇಳುತ್ತದೆ. ಮೀನು ಹಿಡಿಯುವುದರಲ್ಲಿ ಏನು ವಿಶೇಷವಿದೆ ಎಂದು ನೀವು ಚಿಂತಿಸಬಹುದು. ಎಷ್ಟಾದರೂ ಇಲ್ಲಿ ನಮಗೆ ಪ್ರಮುಖವಾದ ವಿಷಯವೇನೆಂದರೆ ಹತಾಶೆಯ ಸಮಯದಲ್ಲಿ ನಾವು ನಿರುತ್ಸಾಹಗೊಳ್ಳಬಾರದು ಎಂದಾಗಿದೆ. ಬದಲಾಗಿ ನಾವು ದೇವರು ನಮಗಾಗಿ ತೆರೆದಿರುವ ನಿರೀಕ್ಷೆಯ ದ್ವಾರದ ಮೇಲೆ ನಮ್ಮ ದೃಷ್ಟಿ ಇಡಬೇಕು. ನಾವು ಲೂಕನು ಅಧ್ಯಾಯ 23 ನೋಡಿದರೆ ನಮಗಾಗಿ ಯೇಸುವನ್ನು ಶಿಲುಬೆಗೇರಿಸಿದ ಘಟನೆಯು ದಾಖಲಾಗಿರುವುದನ್ನು ಕಾಣುತ್ತೇವೆ. ಯೇಸು ಶಿಲುಬೆಯ ಮೇಲೆ ಪ್ರಾಣ ಬಿಡುವ ದೃಶ್ಯವನ್ನು ಕಂಡಾಗ ಆದಿ ಸಭೆಯ ದೇವಜನರು ಎಷ್ಟು ಭಯಪಟ್ಟಿರಬಹುದೆಂದು ಊಹಿಸಿ.
ಶಿಷ್ಯರು ಹೊರಗೆ ಹೆಜ್ಜೆ ಇಡಲೂ ಆಗದೆ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡು ಒಟ್ಟಾಗಿ ಸೇರಿದ್ದರು. ನೀನು ಯೇಸುವಿನ ಶಿಷ್ಯನಲ್ಲವೇ ಎಂದು ಜನರು ಪೇತ್ರನನ್ನು ಕೇಳಿದಾಗ ಸಿಕ್ಕಿಹಾಕಿಕೊಳ್ಳುವೆನೆಂಬ ಭಯದಿಂದ ಅವನು 3 ಬಾರಿ ನಿರಾಕರಿಸಿದನು. ನಾನಲ್ಲ, ಖಂಡಿತ ನಾನಲ್ಲ. ಸದಸ್ಯರೇ, ಅವರು ತಮ್ಮ ನಾಯಕನನ್ನು ರೋಮನ್ ಸೈನಿಕರು ಎಳೆದುಕೊಂಡು ಹೋಗಿ ಶಿಲುಬೆಯ ಮೇಲೆ ಜಿಡಿಯುವುದನ್ನು ಮತ್ತು ಏಲಿ ಏಲಿ ಲಮಾ ಸಬಕ್ತಾನಿ ಎಂದು ಕೂಗಿ ಕೊನೆಯುಸಿರೆಳೆದದ್ದನ್ನು ಕಣ್ಣಾರೆ ಕಂಡಿದ್ದರು. ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದವರಿಗೆ ಇದಕ್ಕಿಂತ ಹತಾಶೆಯ ಕ್ಷಣ ಇನ್ನೊಂದಿರಲು ಸಾಧ್ಯವೇ? ಇಸ್ರಾಯೇಲಿನ ಜನರು ಯೇಸುವಿನ ಮೇಲಿರುವ ನಂಬಿಕೆಯನ್ನು ನಜರೇತಿನ ಪಾಷಂಡಮತ ಎಂದು ಮತ್ತು ಮನುಷ್ಯನನ್ನು ನಂಬುವ ಧರ್ಮವೆಂದು ತಳ್ಳಿಹಾಕಿದಾಗ ಹಾಗೂ ಯೇಸು ಶಿಲುಬೆಗೇರಿಸಲ್ಪಟ್ಟು ಪ್ರಾಣಬಿಟ್ಟಾಗ ಆದಿ ಸಭೆಯ ದೇವಜನರಿಗೆ ಎಲ್ಲವೂ ಹತಾಶೆಯಾಗಿತ್ತು. ಆದರೆ 3ನೇ ದಿನ ಏನಾಯಿತು? ಅವರು ಸತ್ತವರೊಳಗಿಂದ ಎದ್ದರು. ಅವರು ಮರಣದ ಅಧಿಕಾರವನ್ನು ಮುರಿದು ಪುನರುತ್ಥಾನಗೊಂಡರು. ಮಾನವ ಇತಿಹಾಸದಲ್ಲಿಯೇ ಇಂತಹ ಒಂದು ಅಪೂರ್ವವಾದ ಘಟನೆ ನಡೆಯಿತು. ಸದಸ್ಯರೇ, ನಾವು ಎಷ್ಟೇ ಆಳವಾದ ಹತಾಶೆಗೆ ಸಿಲುಕಿದರೂ ದೇವರು ನಮಗಾಗಿ ತೆರೆದಿಟ್ಟಿರುವ ನಿರೀಕ್ಷೆಯ ದ್ವಾರ ಯಾವಾಗಲೂ ಇರುತ್ತದೆ. ಯೇಸುವಿನ ಪುನರುತ್ಥಾನದ ಸುದ್ದಿಯು ಶಿಷ್ಯರಲ್ಲಿ ಹರಡಿದಾಗ ಅವರು ಬಹಳ ಧೈರ್ಯಶಾಲಿಗಳಾಗಿ ಬೆಳೆಯಲು ಆರಂಭಿಸಿದರು. ಅವರ ಹತಾಶೆಯ ಮಧ್ಯದಲ್ಲಿ ದೇವರು ಅವರನ್ನು ನಿರೀಕ್ಷೆಯ ದ್ವಾರವನ್ನು ನೋಡುವಂತೆ ಮುನ್ನಡೆಸುತ್ತಿದ್ದರು. 3ನೆಯ ದಿನದಲ್ಲಿ ಸತ್ತವರೊಳಗಿಂದ ಎದ್ದ ನಂತರ ಅವರು 40 ದಿನಗಳ ಕಾಲ ತಾವು ಜೀವಂತವಾಗಿದ್ದೇವೆಂದು ತಮ್ಮೆಲ್ಲ ಶಿಷ್ಯರಿಗೆ ದೃಢಪಡಿಸಿದರು. ಇದೇ ವೃತ್ತಾಂತವು ಅಪೊಸ್ತಲರ ಕೃತ್ಯಗಳ ಮೊದಲ ಅಧ್ಯಾಯದಲ್ಲಿ ದಾಖಲಾಗಿದೆ, ಅಲ್ಲವೇ? ಈ ಘಟನೆಗಳ ಮೂಲಕ ಶಿಷ್ಯರು ಮತ್ತೊಮ್ಮೆ ದೇವರಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. 10 ದಿನಗಳ ನಂತರ, ಅವರ ಪುನರುತ್ಥಾನದ ನಂತರ 50ನೇ ದಿನವಾದ ಪಂಚಾಶತ್ತಮ ದಿನದಂದು ಮಾರ್ಕನ ಮೇಲಂತಸ್ತಿನ ಕೋಣೆಯಲ್ಲಿ ಪ್ರಾರ್ಥಿಸಲು ನೆರೆದಿದ್ದ ಅವರ ಮೇಲೆ ಪವಿತ್ರಾತ್ಮನ ಮುಂಗಾರು ಮಳೆಯೂ ಸುರಿಯಿತು. ಒಮ್ಮೆ ಯೇಸುವಿನಲ್ಲಿಟ್ಟ ನಂಬಿಕೆಯನ್ನು ಮರೆಮಾಡಿಕೊಂಡಿದ್ದ ಅವರು ಈಗ ಅದನ್ನು ಬಹಳ ಧೈರ್ಯದಿಂದ ಪ್ರಕಟಿಸಿದರು. ಇಡೀ ಮನುಕುಲವನ್ನು ರಕ್ಷಿಸುವವರು ರಕ್ಷಕನಾದ ಯೇಸು. ಎಷ್ಟಾದರೂ ಆ ಸಮಯದ ಯಹೂದಿ ಸಮಾಜವು ಯೇಸುವನ್ನು ಬಡಗಿಯ ಮಗ ಎಂದು ಮಾತ್ರ ಪರಿಗಣಿಸಿತು. ಅವರು ಯೇಸುವನ್ನು ದೇವರಲ್ಲ, ಕೇವಲ ಒಬ್ಬ ಮನುಷ್ಯನಾಗಿ ನೋಡಿದರು. ಇಂದಿಗೂ ಇಸ್ರಾಯೇಲಿನಲ್ಲಿ ಈ ದೃಷ್ಟಿಕೋನವು ಹೆಚ್ಚಾಗಿ ಬದಲಾಗಿಲ್ಲ. ಎಷ್ಟಾದರೂ ಯೇಸುವಿನ ಶಿಷ್ಯರು ಹೇಗಿದ್ದರು? 3ನೇ ದಿನ ಸತ್ತವರೊಳಗಿಂದ ಪುನರುತ್ಥಾನಗೊಂಡದ್ದನ್ನು ಮತ್ತು ಎಣ್ಣೆಯ ಮರಗಳ ಗುಡ್ಡದಿಂದ ಸ್ವರ್ಗಾರೋಹಣರಾದದ್ದನ್ನು ಕಣ್ಣಾರೆ ಕಂಡಿದ್ದರಿಂದ ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದು ಈ ಅದ್ಭುತ ಹಾಗೂ ಕೃಪೆಯ ಕಾರ್ಯಗಳನ್ನು ನೆರವೇರಿಸಿದರೆಂದು ಇಡೀ ಮನುಕುಲಕ್ಕೆ ಸಾಕ್ಷೀಕರಿಸುವ ಸುವಾರ್ತೆಗಾರರ ತಮ್ಮ ಕಾರ್ಯವನ್ನು ಆರಂಭಿಸಲಿಲ್ಲವೇ? ಆದಿ ಸಭೆಯ ದೇವಜನರ ಅತ್ಯಂತ ಹತಾಶೆಯ ಕ್ಷಣಗಳಲ್ಲಿ ಕ್ರಿಸ್ತನು ತಾನು ನಿರೀಕ್ಷೆಯ ಮಹಾದ್ವಾರವೆಂದು ಎಲ್ಲರಿಗೂ ತಿಳಿಸಿ ತೋರಿಸಿಕೊಟ್ಟರು. ಆದ್ದರಿಂದ ನಿರಾಶೆ ಅಥವಾ ಹತಾಶೆಯಲ್ಲಿ ಎಂದಿಗೂ ಇರಬೇಡಿರಿ. ನಮ್ಮ ಪರಲೋಕದ ಕುಟುಂಬದ ಸದಸ್ಯರೆಲ್ಲರೂ ದೇವರು ಸಿದ್ಧಪಡಿಸಿರುವ ನಿರೀಕ್ಷೆಯ ದ್ವಾರವನ್ನು ನೋಡಿ ಲೋಕದಾದ್ಯಂತ ಸುವಾರ್ತಾ ಕಾರ್ಯವನ್ನು ಪೂರ್ಣಗೊಳಿಸಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ. ಲೋಕದಾದ್ಯಂತವಿರುವ 8 ಶತಕೋಟಿ ಜನರಿಗೆ ನಾವು ಹೇಗೆ ಸುವಾರ್ತೆ ಬೋಧಿಸುವೆವು ಎಂದು ಚಿಂತಿಸುವ ಅಗತ್ಯವಿಲ್ಲ. ದೇವರು ಈಗಾಗಲೇ ವಾಗ್ದಾನ ಮಾಡಿದ್ದಾರಲ್ಲವೇ? ಪರಲೋಕರಾಜ್ಯದ ಈ ಸುವಾರ್ತೆಯು ಎಲ್ಲಿಯವರೆಗೆ ಸಾರಲಾಗುವುದು ಎಂದು ಅವರು ಹೇಳಿದರು. ಮತ್ತಾಯನು ಅಧ್ಯಾಯ 24 ವಚನ 13 ನೋಡೋಣ. ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇದಲ್ಲದೆ ಪರಲೋಕರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು. ಇವು ಯಾರ ಮಾತುಗಳು? ಇದು ಸ್ವತಃ ಯೇಸು 2000 ವರ್ಷಗಳ ಹಿಂದೆ ಬಂದಾಗ ನೀಡಿದ ಪ್ರವಾದನೆಯಾಗಿದೆ. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಸಾರಲಾಗುವುದು. ಆಗ ಅಂತ್ಯವು ಬರುವುದು.
ಸದಸ್ಯರೇ, ದೇವರ ಈ ಕಾರ್ಯವು ಪ್ರವಾದಿಸಿದಂತೆಯೇ ನೆರವೇರಬೇಕೇ ಅಥವಾ ಬೇಡವೇ? ಅದು ಖಂಡಿತ ನೆರವೇರುವುದು. ದೇವರು ಖಂಡಿತವಾಗಿ ನೆರವೇರಿಸುವ ಈ ಕಾರ್ಯಕ್ಕೆ ನಾವು ಕರೆಯಲ್ಪಟ್ಟಿದ್ದೇವೆ. ಈ ಕತ್ತಲೆಯ ಲೋಕವನ್ನು ಬೆಳಕಿನ ಲೋಕವಾಗಿ ಪರಿವರ್ತಿಸಬೇಕಾಗಿರುವುದರಿಂದ ನಾವು ಹೊಸ ಒಡಂಬಡಿಕೆ, ಪಾಸ್ಕ ಹಬ್ಬ, ಪರಲೋಕದ ತಾಯಿ ತಂದೆಯ ಹೊಸ ಹೆಸರು ಮತ್ತು ನಮ್ಮ ಚರ್ಚ್ ಆಫ್ ಗಾಡ್ ಕುರಿತು ಬೋಧಿಸಬೇಕು. ಹಾಗೆ ಮಾಡುವುದರಿಂದ ಲೋಕದ ಎಲ್ಲಾ ಜನರಿಗೆ ಆತ್ಮರಕ್ಷಣೆಯಲ್ಲಿ ಪಾಲ್ಗೊಳ್ಳಲು ಅವಕಾಶದ ಬಾಗಿಲನ್ನು ವಿಶಾಲವಾಗಿ ತೆರೆಯುವವರಾಗೋಣ. ಆ ಪ್ರತಿಯೊಂದು ಹಂತವೂ ಸುಲಭವಲ್ಲ. ಬೌದ್ಧ ರಾಷ್ಟ್ರಗಳಲ್ಲಿ ಅವರ ನಂಬಿಕೆಯಿಂದಾಗಿ ಸುವಾರ್ತೆ ಬೋಧಿಸುವುದು ಸುಲಭವಲ್ಲ. ಹಿಂದೂ ರಾಷ್ಟ್ರಗಳಲ್ಲಿ ಅವರ ನಂಬಿಕೆಯ ಕಾರಣದಿಂದಾಗಿ ಬೋಧಿಸುವುದು ಸುಲಭವಲ್ಲ. ಎಷ್ಟಾದರೂ ಅಂತಹ ಸಂದರ್ಭಗಳಲ್ಲಿಯೂ ದೇವರು ಚೀಯೋನಿನ ಎಲ್ಲಾ ಮಕ್ಕಳನ್ನು ಕರೆಯುತ್ತಿದ್ದಾರೆ. ನಾವು ಕಷ್ಟಗಳನ್ನು ಮಾತ್ರ ನೋಡಿದರೆ ಏನನ್ನೂ ಸಾಧಿಸಲಾಗುವುದಿಲ್ಲ. ದೇವರ ವಾಕ್ಯವು, ಪರಲೋಕರಾಜ್ಯದ ಸುವಾರ್ತೆಯು ಇಡೀ ಲೋಕಕ್ಕೆ ಬೋಧಿಸಲಾಗುವುದು ಎಂದು ಹೇಳುತ್ತದೆಯೇ ಅಥವಾ ಇಲ್ಲವೇ? ಈ ವಾಕ್ಯವು ಬರೆದಿರುವಂತೆಯೇ ನೆರವೇರುತ್ತದೆ ಎಂದು ನಾವು ನಂಬಬೇಕು. ನಮ್ಮ ಚೀಯೋನ್ ಏಕೆ ಲೋಕದಾದ್ಯಂತವಿದೆ? ಯಾರೋ ಒಬ್ಬರ ಶ್ರೇಷ್ಠತೆ, ನಾಯಕತ್ವ ಅಥವಾ ಯೋಜನಾ ಕೌಶಲ್ಯದಿಂದಾಗಿದೆಯೇ? ದೇವರು ಯಾವಾಗಲೂ ನಮ್ಮ ನಿರೀಕ್ಷೆಯ ದ್ವಾರವಾಗಿದ್ದಾರೆ ಮತ್ತು ಅವರ ವಾಕ್ಯದಂತೆಯೇ ಕೃಪೆಯ ಕಾರ್ಯಗಳು ಯಾವಾಗಲೂ ನೆರವೇರಿವೆ. ದೃಢ ನಂಬಿಕೆಯೊಂದಿಗೆ ದೇವರ ನಿರೀಕ್ಷೆಯ ದ್ವಾರವನ್ನು ಯಾವಾಗಲೂ ನೋಡೋಣ. ಇದರೊಂದಿಗೆ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.